ಬಿಜೆಪಿಯ ಸಹವಕ್ತಾರರಾಗಿರುವ ಎಚ್ ಆನಂದ್ ನಮ್ಮೊಂದಿಗೆ ಸಂಪರ್ಕ ಇದ್ದಾರೆ. ಆನಂದ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಆನಂದ್ ಅವರೇ, ಈಗ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರ ಪ್ರತಿಕೃತಿ ದಹನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಮುಗಿಲು ಮುಟ್ತಾ ಇದೆ. ಈ ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ಬೆಲೆ ಏರಿಕೆ ವಿಚಾರದಲ್ಲಿ ಕೇಂದ್ರ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ವಾ? ಸರ್, ಇವತ್ತು ಪ್ರಜಾಪ್ರಭುತ್ವ ದೇಶದಲ್ಲಿ ಯಾರು ಬೇಕಾದರೂ ಹೋರಾಟ ಮಾಡೋದಕ್ಕೆ ಅವರಿಗೆ ಹಕ್ಕುಗಳಿದ್ದಾವೆ. ಆದರೆ ಇವತ್ತು ಒಂದು ರಾಜ್ಯ ಸರ್ಕಾರ ಈ ಹೋರಾಟಕ್ಕೆ ತಾನೇ ಸ್ವತಃ ಮುಂದೆ ನಿಂತು ಹೋರಾಟ ಮಾಡಿಸೋವಂಥದ್ದು ಇದು ಒಂದು ಶೋಭೆ ತರುವಂಥದ್ದಲ್ಲ. ಮತ್ತು ಇವತ್ತು ಪೊಲೀಸ್ ಇಲಾಖೆ ಯಾವುದೇ ಒಂದು ಸರ್ಕಾರದ ಮುಲಾಜಿಗೆ ಒಳಪಟ್ಟು ಇವತ್ತು ಪ್ರತಿಭಟನೆಗೆ ಸಹಕಾರ ನೀಡ್ತಿರುವಂಥದ್ದು ಸರಿಯಲ್ಲ. ಪೊಲೀಸ್ ಇಲಾಖೆಗೆ ನಾನು ನಿಮ್ಮ ಚಾನಲ್ ಮೂಲಕ ವಿನಂತಿ ಮಾಡ್ತೀನಿ, ಜನರು ಆರಾಮಾಗಿ ಓಡಾಡೋದಕ್ಕೆ ತಯಾರಿದ್ದಾರೆ, ಅವರಿಗೆ ರಕ್ಷಣೆ ಕೊಡೋ ಕೆಲಸ ನೀವು ಮಾಡಬೇಕಾಗಿದೆ. ಅದನ್ನು ಬಿಟ್ಟು ಒತ್ತಡಕ್ಕೊಳಗಾಗಿ ಅಲ್ಲ ಆನಂದ್ ಅವರೇ, ಉಡುಪಿ ಪ್ರತಿಭಟನೆ ಒಂದ್ ಕಡೆ, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಒಂದಷ್ಟು ಆಕ್ಷೇಪಣೆಗಳಿವೆ, ನಿಜ. ಇದ್ರ ಜೊತೆಗೆ ಜನ ಆರಾಮಾಗಿದ್ದಾರೆ, ಆರಾಮಾಗಿ ಓಡಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಎಷ್ಟು ಸಲ ಮಾಡಿದ್ರು ಸಹಿಸ್ಕೊಳ್ತಾರೆ. ನಾಳೆ ದಿನ 100 ರೂಪಾಯಿ ಮಾಡಿಬಿಟ್ರು ಸುಮ್ಮನೆ ಇರ್ತಾರೆ ಅವರು ಅನ್ನೋದಾ ನಿಮ್ಮ ಮಾತಿನ ಅರ್ಥ? ಸರ್, ಈ ರೀತಿ ಪೆಟ್ರೋಲ್ ದರ ಏರಿಕೆಯನ್ನು ಮಾಡಿರೋದು ಜನಸಾಮಾನ್ಯರಿಗೆ ಹೊರೆ ಆಗಿದೆ ಅನ್ನೋಂಥದ್ದನ್ನ ನಾನು ಒಪ್ತೀನಿ. ಆದರೆ ಇದರಲ್ಲಿ ರಾಜ್ಯ ಸರ್ಕಾರದ ಪಾಲು ಭಾಳ ದೊಡ್ಡದಿದೆ. ಆ ಚರ್ಚೆಯ ವಿಷಯವನ್ನು ರಾಜ್ಯ ಸರ್ಕಾರ ನಡೆಸ್ತಾ ಇರುವಂಥ ಕಾಂಗ್ರೆಸ್ ಮತ್ತು JDS ಎರಡೂ ಕೂಡ ಅಪರಾಧಿ ಸ್ಥಾನದಲ್ಲಿ ಇವತ್ತು ನಿಂತಿದ್ದಾವೆ. ಅವರ ತಪ್ಪುಗಳನ್ನು ಮುಚ್ಚಿಸ್ಕೊಳೋದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಈ ಎರಡೂ ಪಕ್ಷಗಳು ನಡೆಸ್ತಾ ಇದ್ದಾವೆ. ಆದರೆ ಇವತ್ತು ಕೇಂದ್ರಕ್ಕೆ ಸಿಗ್ತಿರುವಂಥ ಏನು ಟ್ಯಾಕ್ಸಸ್ ಇದೆ ಕಡಿಮೆ ಇದೆ. ರಾಜ್ಯ ಸರ್ಕಾರಕ್ಕೆ ದೊರೀತಾ ಇರುವಂಥ ಟ್ಯಾಕ್ಸು ಭಾಳ ದೊಡ್ಡ ಮಟ್ಟದ ಲಾಭವನ್ನು ರಾಜ್ಯ ಸರ್ಕಾರಕ್ಕೆ ತಂದುಕೊಡ್ತಿದೆ. ಇವತ್ತು ಕೇಂದ್ರನೂ ಕಡಿಮೆ ಮಾಡಬೇಕು ಅಂತ ನಾವು ನಮ್ಮ ನಾಯಕರುಗಳ ಮೂಲಕ ಪ್ರಧಾನಿಗಳಿಗೆ ವಿನಂತಿಸ್ತೀವಿ. ಅದೇ ರೀತಿ ರಾಜ್ಯ ಸರ್ಕಾರನೂ ಕೂಡ ಈ ಕಡಿಮೆ ಮಾಡೋದಕ್ಕೆ ಕೂಡಲೇ ಮುಂದಾಗಬೇಕು ಮತ್ತು ಅದರ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳು ಹೊರಬೇಕು ಅಂತ ನೀವು ಮಾದರಿ ಆಗಿ ಆನಂದ್ ಅವರೇ, ನೀವು ಮಾದರಿ ಆಗ್ಬಿಡಿ. ಈಗ ಹಿಂದೆಲ್ಲ UPA 1 UPA 2 ನಲ್ಲಿ ನೀವೆಲ್ಲ ಏನು ಮಾತನಾಡ್ತಾ ಇದ್ದೀರಿ? ಕಾಂಗ್ರೆಸ್ ಸರ್ಕಾರ ಬಂದಿದೆ, ಬೆಲೆ ಏರಿಕೆ ಜಾಸ್ತಿ ಆಗ್ಬಿಟ್ಟಿದೆ, ಜನಸಾಮಾನ್ಯನ ಜೀವನವೇ ಕಷ್ಟ ಆಗ್ಬಿಟ್ಟಿದೆ, ಇದೇ ರೀತಿ ಆದ್ರೆ ಗತಿ ಏನು ಅಂತೆಲ್ಲ ಮಾತನಾಡಿದ್ರಿ. ಅನಂತರ ಅಧಿಕಾರಕ್ಕೆ ಬಂದಿದ್ದೀರಿ, ಫಸ್ಟ್ ನೀವೇ ಮಾದರಿ ಆಗ್ಬಿಡಿ. ಕೇಂದ್ರ ನೀವು ಎಷ್ಟಾಗ್ತಾ ಇದ್ದೀರಿ ಗೊತ್ತಾ? ಈಗ 19 ರೂಪಾಯಿ 4 ಪೈಸೆ ಆಗ್ತಾ ಇದ್ದೀರಿ ನೀವು ಟ್ಯಾಕ್ಸು. ರಾಜ್ಯದ ಕಡೆಯಿಂದ 23 ರೂಪಾಯಿ 5 ಪೈಸೆ ಟ್ಯಾಕ್ಸ್ ಆಗ್ತಾ ಇದ್ದಾರೆ. ರಾಜ್ಯ ಮಾಡಲಿ ಅಂತ ಕೇಂದ್ರ, ಕೇಂದ್ರ ಮಾಡಲಿ ಅಂತ ರಾಜ್ಯ. ನಮ್ಗೆ ಈ ಕತೆ ಬೇಡ, ನಾನೊಬ್ಬ ಕಾಮನ್ ಮ್ಯಾನ್. ನೀವು ಮಾದರಿ ಆಗ್ಬಿಡಿ, ನೀವೇ ಫಸ್ಟು ನೋಡ್ರಿ, ನಾನು ಇಷ್ಟು ಕಟ್ ಮಾಡ್ತಾ ಇದ್ದೀನಿ ಟ್ಯಾಕ್ಸ್, ಏಕದಮ್ 10 ರೂಪಾಯಿ ಕಡಿಮೆ ಕೊಡ್ತಾ ಇದ್ದೀನಿ ನಾನು ನಿಮಗೆ ಪೆಟ್ರೋಲ್ ಡೀಸೆಲ್. ರಾಜ್ಯ ಸರ್ಕಾರ ನೀನು ಎಷ್ಟು ರೂಪಾಯಿ ಬಿಡ್ತೀಯ? 23 ರೂಪಾಯಿ ನೀನು ಅಂತ ಕೇಳಿ ನೀವು ಇವ್ರು ಮಾಡಲಿ ಅಂತ ಅವ್ರು ಮಾಡಲಿ. ನೀವು ಇದೇ ರೀತಿ ಮಾಡಿಕೊಂಡು ಜನಸಾಮಾನ್ಯನಿಗೆ ದಿನಾ ಸಮಸ್ಯೆ ಇದು. ಯಾಕೆ ಮಾಡಬಾರ್ದು ನೀವು ಆ ಕೆಲಸ ಆನಂದ್ ಅವರೇ? ಸರ್, ಇವತ್ತು ಕೇಂದ್ರ ಸರ್ಕಾರ ಕಡಿಮೆ ಮಾಡಬೇಕು ಅನ್ನೋಂಥದ್ದನ್ನ ನಮ್ಮ ಪಕ್ಷದ ವೇದಿಕೆಗಳಲ್ಲಿ ನಾವು ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ಕೇಂದ್ರದಲ್ಲಿ ಕೂಡ ಆ ಚರ್ಚೆಗಳು ಪ್ರಾರಂಭ ಆಗಿದ್ದಾವೆ. ಆ ರೀತಿ ಆಗಿಲ್ಲ ಅಂತಿಲ್ಲ. ಇವತ್ತು ಅಂತಾರಾಷ್ಟ್ರೀಯ ದೊಡ್ಡ ಸಮಸ್ಯೆ ಇರೋದು ಆನಂದ್ ಅವರೇ, ಮೋದಿ ಅವರು ರಿಯಾಕ್ಟ್ ಮಾಡ್ತಾ ಇಲ್ಲ ತೈಲ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡಾಲರ್ ಎದುರುಗಡೆ ನಿರಂತರವಾಗಿ ರೂಪಾಯಿಯ ಮೂಲ್ಯ ಕುಸಿತಾ ಬರ್ತಾ ಇದೆ. ಇದಕ್ಕೆ ನಿಮ್ಮ ಕ್ರಮಗಳೇನು ಸ್ಪಷ್ಟಪಡಿಸ್ತಾ ಇಲ್ಲ ನೀವು. ತೈಲ ಬೆಲೆ 9 ಬಾರಿ ಏರಿಕೆ ಮಾಡಿದ್ದೀರಿ ನೀವು, 11 ರೂಪಾಯಿ ಜಾಸ್ತಿ ಆಯಿತು, ರಿಯಾಕ್ಟ್ ಮಾಡ್ತಾ ಇಲ್ಲ ನೀವು. ಏನು ಪ್ರೂವ್ ಮಾಡಕ್ಕೆ ಹೊಡ್ತಾ ಇದ್ದೀರಿ ನೀವು? ರಿಯಾಕ್ಟ್ ಯಾಕೆ ಮಾಡ್ತಾ ಇಲ್ಲ ನೀವು? ಸಮಸ್ಯೆನ ಯಾಕೆ ಮುಂದಿಡ್ತಾ ಇಲ್ಲ ಜನಗಳ ಮುಂದೆ? ಯಾಕೆ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ಸುಧಾರಣಾ ಕ್ರಮಗಳೇನು? ಆರ್ಥಿಕ ತಜ್ಞರ ರೋಲ್ ಏನು ಈ ವಿಚಾರದಲ್ಲಿ? ಇದನ್ನ ಯಾಕೆ ನೀವು ಯಾರು ಬಾಯ್ ಬಿಡ್ತಾ ಇಲ್ಲ? ಸರ್, ಮೋದಿಯವರ ನಾಯಕತ್ವದಲ್ಲಿ 11 ಬಾರಿ ಬೆಲೆ ಏರಿಕೆ ಆಗಿರೋದು ನಾನು ಒಪ್ತೀನಿ. ಆದರೆ ಕಳೆದ 50 ವರ್ಷ ಸರ್ಕಾರ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಇಡೀ ಆರ್ಥಿಕ ವ್ಯವಸ್ಥೆ ಮತ್ತು ಕೇಂದ್ರ ಸರ್ಕಾರ ಸ್ವಾಮ್ಯದ HPCL, BPCL, IOCL ಇವತ್ತು ಹೊಸ ಡೀಲರ್ಶಿಪ್ಪನ್ನು ಕೊಡೋಕ್ಕಾಗದೆ ಅದನ್ನು PPP ಮಾಡಲಲ್ಲಿ ಮಾಡೋಕ್ಕೆ ಹೋಗಿರೋವಂಥದ್ದು. ಹಿಂದೆ ಇದ್ದಂಥ ವೀರಪ್ಪ ಮೊಯ್ಲಿಯವರು ಈ ನಿರ್ಧಾರದಿಂದ ಇವತ್ತು ಲಕ್ಷಾಂತರ ಯುವಕರು ಆ ಉದ್ಯೋಗ ಏನು ಪಡಿತಿದ್ರು ಡೀಲರ್ಶಿಪ್ಪನ್ನು, ಇವತ್ತು ಅದನ್ನು ಸಂಕಷ್ಟಕ್ಕೆ ತಂದೊಡ್ಡಿದ್ದಾರೆ. ಇದು ಕೇಂದ್ರ UPA ಸರ್ಕಾರ ಸಾಲವನ್ನು ಮುಂದಿನ ಸರ್ಕಾರಕ್ಕೆ ವರ್ಗಾಯಿಸಿ
ಬೆಣ್ಣೆ ಹಚ್ಚುವಂತ ಕೆಲಸವನ್ನು ಮಾಡಿದ್ ಬಿಟ್ರೆ ಯಾವುದೇ ನಿರ್ದಿಷ್ಟವಾದಂತ ಮಾನದಂಡ ಸರ್ ಇದೆಲ್ಲ ಗೊತ್ತಿರೋ ವಿಚಾರಗಳು ಸರ್. ಆನಂದ್ ಅವರೇ, ಗೊತ್ತಿರೋ ವಿಚಾರಗಳು. ನನ್ನ ಪ್ರಶ್ನೆ ತುಂಬಾ ನೇರವಾಗಿದೆ, ಸರಳವಾಗಿದೆ ಸರ್ ನನ್ನ ಪ್ರಶ್ನೆ. ಇಂಥ ವಿಚಾರಗಳಲ್ಲಿ ಈಗ GDP ಜಾಸ್ತಿ ಆಯಿತು, ದೇಶ ಅಭಿವೃದ್ಧಿ ಕಡೆ ಸಾಗ್ತಾ ಇದೆ, ಅಚ್ಚೇ ದಿನ ಬರುತ್ತೆ, ನೀವೇ ತಾನೇ ಮಾತನಾಡೋದು. ತ್ರೈಮಾಸಿಕ ವರದಿ GDP ಇಷ್ಟ ಆಯಿತು ನೋಡಿ, ಅಭಿವೃದ್ಧಿ ಸಾಧಿಸ್ತಾ ಇದ್ದೀವಿ, ಚೀನಾನ ಹಿಂದಕ್ಕೆ ಹಾಕ್ಬಿಡ್ತೀವಿ, ಅಮೆರಿಕನ್ ಮುಟ್ಟೆ ಬಿಡ್ತೀವಿ, ಮಾತುಗಳು ಕೇಳ್ತಾ ಇದ್ದೀವಿ, ಒಪ್ಕೊಳ್ಳೋಣ, ಅಗ್ರಿ. ಅದೇ ರೀತಿ ತೈಲ ಬೆಲೆ ರಿಯಾಕ್ಟ್ ಮಾಡಬೇಕಲ್ವ ನೀವು? ಡಾಲರ್ ಬೆಲೆ ಏನು ಮಾಡ್ತಾ ಇದ್ದೀರಿ ನೀವು? ರೂಪಾಯಿ ಕುಸಿತಾನೆ ಬರ್ತಾ ಇದೆ, ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಸರ್ ನೀವು? ನಮ್ಮ ಪ್ರಶ್ನೆ ಅದು. ಈಗ ಹಿಂದಿಂದ 5 ವರ್ಷ ಆ ರೀತಿಲಿ ಆಗಿತ್ತು, ಮುಂದಿನ 50 ವರ್ಷ ಬಂಗಾರದ ಯುಗ ಮಾಡಿಬಿಡ್ತೀವಿ, ಒಪ್ಕೊಳ್ಳೋಣ. ಇವತ್ತಿನ ಕತೆ ಮಾತಾಡಿ ನನಗೆ ಸರ್. ಇವತ್ತಿನ 50 ವರ್ಷದ ಆರ್ಥಿಕ ಶಿಸ್ತನ್ನು ನೋಡಿ, ಈ ಕಳೆದ 4 ವರ್ಷದ ಆರ್ಥಿಕ ಶಿಸ್ತನ್ನು ತಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿರುವಂತರು. ಈ 4 ವರ್ಷದಲ್ಲಿ ಬೇಡ ಅಂತಾನೆ ಸರ್ ಜನ ನಿಮ್ಮನ್ನು ಆರಿಸಿದ್ದು. 50 ವರ್ಷ ನೋಡಿ ಇವ್ರು ಯಾಕೋ ಸರಿ ಇಲ್ಲ, ನಮಗೆ ಏನು ಅನುಕೂಲ ಆಗಬೇಕಾಗಿತ್ತೋ ಮಾಡಿಕೊಡ್ಲಿಲ್ಲ, 10 ವರ್ಷ ಅವಕಾಶ ಕೊಟ್ವಿ, ತೀರಾ ರೀಸೆಂಟ್ ಆಗಿ ಏನು ಮಾಡಲಿಲ್ಲ ಅಂತಾನೆ ನಿಮ್ಮನ್ನು ಆರಿಸಿದ್ದು. ನೀವೇ ಪ್ರತಿಭಟನೆ ಮಾಡಿದ್ರಿ, ಬೆಲೆ ಏರಿಕೆ ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ. ನಿಮಗೆ ಗೊತ್ತಿಲ್ವಾ? ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಬೆಲೆ ಜಾಸ್ತಿ ಆದ್ರೆ ಒಬ್ಬ ಜನಸಾಮಾನ್ಯನ ಮೇಲೆ ಏನೇನು ಬೆಲೆಗಳು ಜಾಸ್ತಿ ಆಗ್ತವೆ ಅಂತ ಹೇಳಿ ಸರ್, ಆ ನಿರ್ದಿಷ್ಟ ಜವಾಬ್ದಾರಿಯನ್ನ ಹೊತ್ತೆ ಇವತ್ತು ನಾವು ಪೆಟ್ರೋಲ್, ಡೀಸೆಲ್ ಮತ್ತು LPG ವಿಷಯಗಳನ್ನ ಜನರಿಗೆ ಪಾರದರ್ಶಕ ಇಡುವಂತ ಕೆಲಸವನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ಇವತ್ತು ಏನು ಮಧ್ಯವರ್ತಿಗಳ ಕೈ ಸೇರ್ತಿತ್ತು LPG ಸಬ್ಸಿಡಿ, ಇವತ್ತು ನೇರ ಯಾರಾದ್ರ ಇವನಿದ್ದಾನೆ ಸಿಲಿಂಡರ್ ಖರೀದಿ ಮಾಡೋಂಥವನು ಅವನಿಗೆ ನೇರ ತಲುಪಿಸೋಂಥ ಕೆಲಸವನ್ನ ಇವತ್ತು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಆ ರೀತಿಯ ಶಿಸ್ತಿನ ಕ್ರಮ ಕೈಗೊಳ್ಳೋದ್ರಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ. ನೇರ ತಲುಪಿಸ್ತೀನಿ ಅಂತ ಹೇಳ್ಬಿಟ್ಟು ಬೆಲೆ ಜಾಸ್ತಿ ಮಾಡಿ ತಲುಪಿಸ್ತೀನಿ ಅಂತಲ್ಲ ಸರ್, ನೇರವಾಗಿ ಕೈ ಕೊಡ್ತಾ ಇದ್ದೀನಿ ಅಂತ ಹೇಳಿ ಬೆಲೆ ಜಾಸ್ತಿ ಮಾಡಿ ಕೈ ಕೊಡ್ತಾ ಇದ್ದೀನಿ ಅಂತ ಅರ್ಥನಾ ಸರ್? ಬೆಲೆ ಏರಿಕೆನ ಇವತ್ತು ಖಾಸಗಿ ಸಂಸ್ಥೆಗಳನ್ನ ಅವರನ್ನ ಪ್ರೈವೇಟೈಸ್ ಮಾಡಿರೋದ್ರಿಂದ ಅದರ ದರ ಏರಿಕೆ ಮತ್ತು ಇತರ ವಿಚಾರಗಳನ್ನ ನೇರವಾಗಿ ಆ ಸಂಸ್ಥೆಗಳು ನಿರ್ಧಾರ ಮಾಡ್ತಾರೆ. ಆದರೆ ದರ ಏರಿಕೆ ಆಗಿರೋದು ಇದನ್ನು ಕಡಿಮೆ ಮಾಡಬೇಕು ಅನ್ನೋಂಥ ಭಾವನೆಯನ್ನ ನನ್ನ ವೈಯಕ್ತಿಕವಾಗಿ ಮತ್ತು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ನಮ್ಮ ನಾಯಕರಲ್ಲಿ ವಿನಂತಿಯನ್ನು ಮತ್ತಷ್ಟು ಮಾತಾಡ್ತೀನಿ. ಆನಂದ್ ಅವರೇ, ಮತ್ತಷ್ಟು ಮಾತಾಡಿಸ್ತೀನಿ. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಭಾರತ್ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ಮತ್ತು ಅಪ್ಡೇಟ್ಸ್ ಮತ್ತೆ ಮುಂದುವರಿಯುತ್ತೆ.